ಕನ್ನಡ ಬಿಗ್ ಬಾಸ್ ಅಂದಮೇಲೆ ಜಗಳ ಕಿತ್ತಾಟ ಅನ್ನೋದು ಇಲ್ಲದೆ ಇದ್ರೆ ಆಗೋದೇ ಇಲ್ಲ. ಇದೇ ಕಾರಣಕ್ಕೆ ಕೆಲವೊಬ್ಬರಿಗೆ ಬಿಗ್ ಬಾಸ್ ಅಂದ್ರೇನೆ ಜಗಳ ಅನ್ನೋದು ತಲೆಯಲ್ಲಿ ಕೂತ್ ಬಿಟ್ಟಿದೆ. ಅಷ್ಟೇ ಯಾಕೆ, ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ದಿನ ಕಿಚ್ಚ ಮಲ್ಲಮ್ಮ ಅವರನ್ನ ಕೇಳ್ತಾರೆ, ಬಿಗ್ ಬಾಸ್ ಒಳಗೆ ಹೋಗಿ ಏನ್ ಮಾಡ್ತೀರಾ ಅಂತ. ಆಗ ಮಲ್ಲಮ್ಮ ಒಳಗೋಗಿ ಜಗಳ ಮಾಡಿದ್ರಿ ಅಂತ ಉತ್ತರವನ್ನ ನೀಡಿದ್ರು. ಒಟ್ನಲ್ಲಿ ಬಿಗ್ ಬಾಸ್ ಅಂದ್ರೆ ಜಗಳ ಅನ್ನೋದು ಫಿಕ್ಸ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಅಲ್ಲಿಯ ಸ್ಪರ್ಧಿಗಳು ಕ್ರಿಯೇಟ್ ಮಾಡಿರೋ ಇಮೇಜೇ ಅದಾಗಿದೆ. ಯಾಕಿಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಬಿಗ್ ಬಾಸ್ ಸೀಸನ್ 12ರಲ್ಲಿ ಮೊದಲ ಜಗಳ ಇವತ್ತು ಶುರುವಾಗುತ್ತೆ. ಇವತ್ತಿನ ಪ್ರೀ ಟೆಲಿಕಾಸ್ಟ್ ಬಿಗ್ ಬಾಸ್ ಪ್ರೋಮೋನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವತ್ತಿನ ಪ್ರೋಮೋ ಹೈಲೈಟ್ ಕಾವ್ಯ, ಶೈವ, ಗಿಲ್ಲಿ ನಟ ಹಾಗೇನೆ ನಟಿ, ಸಾಮಾಜಿಕ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು. ಅದ್ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಇವತ್ತಿನ ಎಪಿಸೋಡ್ ಬಂದ ಮೇಲೆ ಗೊತ್ತಾಗುತ್ತೆ. ಗಿಲ್ಲಿ ನಟ ನೋಡಿದ್ರೆ ಹೋಗೆ ಬಾರೆ ಅಂತಾನೆ ಮಾತಾಡ್ತಿದ್ದೆ ಅಂತಿದ್ದಾರೆ. ಇನ್ನು ಕಾವ್ಯ ಮತ್ತೆ ಗಿಲ್ಲಿ ನಟನಿಗೆ ಅಶ್ವಿನಿ ಗೌಡ ಅವರು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ಅಂತ ಖಡಕ್ ವಾರ್ನಿಂಗ್ ಅನ್ನ ಮಾಡ್ತಿದ್ದಾರೆ. ಈ ಕಡೆ ಕಾವ್ಯ, ಶೈವ ಸುಮ್ನೆ ಕಿರ್ಚಾಡಿದ್ರೆ ಇಲ್ಲಿ ಯಾರು ಹೆದ್ರಲ್ಲ ಅಂತಿದ್ದಾರೆ. ಮಧ್ಯದಲ್ಲಿ ಗಿಲ್ಲಿ ನಟನ್ಗೆ ಮಾತಾಡೋಕು ಅವಕಾಶ ಕೊಡದೆ ಬೆರಳು ತೋರಿಸಿ ವಾರ್ನಿಂಗ್ ಕೊಡ್ತಿದ್ದಾರೆ. ಹೇಳಿ ಕೇಳಿ ಅಶ್ವಿನಿ ಮೊದಲೇ ಹೋರಾಟಗಾರ್ತಿ, ಅಲ್ಲಿ ನಡೀತಿರೋ ವಾದನ ನೋಡಿದ್ರೆ ಏನೋ ಅವರನ್ನ ಕೆರಳಿಸುವಂತ ವಿಚಾರನೆ ನಡೆದಿದೆ ಅನ್ಸುತ್ತೆ. ಇನ್ನು ಅದೇನೇ ಯಾರದೇ ತಪ್ಪು ಸರಿ ಅನ್ನೋದೆಲ್ಲ ಎಪಿಸೋಡ್ನ ನೋಡಿನೇ ನಿರ್ಧಾರ ಮಾಡಬೇಕಾಗುತ್ತೆ. ಆ್ಯಂಡ್ ಎಪಿಸೋಡ್ ನೋಡಿದ್ರೇನೆ ನಮಗೆ ಗೊತ್ತಾಗುತ್ತೆ. ಅದೇನೇ ಇದ್ರು ಕೇವಲ ಜಗಳಕ್ಕೋಸ್ಕರ ಜನ ಅವರನ್ನ ಕೂತು ನೋಡ್ತಾ ಇಲ್ಲ. ಆ್ಯಂಡ್ ಜಗಳನೇ ಎಲ್ಲಕ್ಕೂ ಪರಿಹಾರ ಅಲ್ಲ. ಎಲ್ಲದಕ್ಕೂ ಜಗಳ ಮಾಡಿಕೊಂಡು ಕೂರೋಕೆ ದೊಡ್ಡ ಮನೆಯಲ್ಲಿ ಇರೋರು ಯಾರು ಚಿಕ್ಕ ಮಕ್ಳಂತೂ ಅಲ್ಲ. ನಾವೇನೇ ಹೇಳಿದ್ರು ಅವರು ಜಗಳ ಮಾಡೋದನ್ನ ಬಿಡೋದು ಇಲ್ಲ. ಕೊನೆಯದಾಗಿ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಅನ್ನೋದು ಸ್ಪರ್ಧಿಗಳ ವ್ಯಕ್ತಿತ್ವ, ಕಲೆಯನ್ನ ಒಳ್ಳೆಯ ರೀತಿ ಬಳಸ್ಕೊಂಡು ಜನರ ಮನಸ್ಸಿಗೆ ಹತ್ರ ಆಗೋದಕ್ಕೆ ಅಂತ ಕೊಟ್ಟಿರೋ ಒಂದು ವೇದಿಕೆ. ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದು, ಕೂತ್ ನೋಡೋರ್ಗೂ ಕೂಡ ಖುಷಿ ಆಗುತ್ತೆ ಅನ್ಸುತ್ತೆ. ಅದನ್ನ ಬಿಟ್ಟು ಜಗಳ ಮಾಡೋರೇ ಶೋನ ಹೈಲೈಟ್ ಆಗ್ತಾರೆ ಅನ್ನೋ ತಪ್ಪು ಕಲ್ಪನೆನ ಸ್ಪರ್ಧಿಗಳು ಮಾಡ್ಕೊಂಡು ಹೊರಗಿನ ಜನಕ್ಕೂ ಅದೇ ರೀತಿಯ ಅಭಿಪ್ರಾಯ ಬರೋ ಹಾಗೆ ಮಾಡ್ತಾ ಇದ್ರೆ ಬಿಗ್ ಬಾಸ್ ಅನ್ನೋದು ಒಂದೇ ಜಾನರ್ ಆಗಿ ಉಳ್ಕೊಂಡ್ ಬಿಡುತ್ತೆ ಅಂತ ನನಗನ್ನಿಸ್ತಾ ಇದೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.